ಚಳಿಗಾಲದಲ್ಲಿ ಪಕ್ಷಿಗಳ ಟೆಂಟ್ ಹೌಸ್. ಅದು ಪಕ್ಷಿಗಳ ಊರಿನಲ್ಲಿ ಡಿಸೆಂಬರ್ ತಿಂಗಳು. ಚಳಿಯಂತೂ ತುಂಬಾನೇ ಜಾಸ್ತಿ ಇತ್ತು. ಆದ್ರೆ ಆಕಾಶ ತುಂಬಾ ನಿರ್ಮಲವಾಗಿತ್ತು. ಆವಾಗ ಟುನಿಗುಬ್ಬಚ್ಚಿಗೆ ಒಂದು ಐಡಿಯಾ ಬಂತು. ಈ ಚಳಿಗಾಲದಲ್ಲಿ ಸೂರ್ಯೋದಯ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದ ಊರಿನ ಗಡಿಯಲ್ಲಿರುವ ಬೆಟ್ಟದ ಮೇಲೆ ಸೂರ್ಯೋದಯ ನೋಡ್ಬೇಕು ಅಂತ ಆಸೆಪಟ್ಟು ಟೂರ್ ಹೋಗೋಣ ಅಂತ ಅವಳು ಡಿಸೈಡ್ ಮಾಡಿದ್ಲು. ಅದನ್ನ ಅವಳ ಗೆಳತಿಯರ ಹತ್ರ ಹೇಳಿ ಆ ದಿನ ಸಂಜೆ 4 ಗಂಟೆಗೆ ಎಲ್ರು ಟೂರ್ಗೋಸ್ಕರ ರೆಡಿಯಾದ್ರು. ಆವಾಗ ಚಿಚುಕಾಗೆ ಸುಮಾರು ಲಗೇಜ್ಗಳನ್ನ ತಗೊಂಡ್ ಬಂದಿದ್ಲು. ಹಾಗೇನೆ ಮಂಕಿ ಕ್ಯಾಪ್ ಹಾಕೊಂಡು ಸ್ವೆಟರ್ ಕೂಡ ಹಾಕೊಂಡಿದ್ಲು. ಅವಳ ಮಗ ಚಿನ್ನುಕಾಗೆ ಅವಳ ಹಿಂದೆನೆ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನ ತಗೊಂಡ್ ಬಂದ. ಏನೇ ಚಿಚ್ಚು, ಒಂದು ದಿನ ಟ್ರಿಪ್ಪಿಗೋಸ್ಕರ ಇಷ್ಟೊಂದು ವಸ್ತುಗಳನ್ನ ತಗೊಂಡಿದೀಯಾ? ನಾವು ಬೆಟ್ಟ ಹತ್ಬೇಕು, ಇದನ್ನ ತಗೊಂಡಾಗುತ್ತಾ? ಮಗಿಯವ್ರೆ, ಬೆಟ್ಟದ ಮೇಲೆ ಚಳಿ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೆ ಕಂಬ್ಳಿ ಸ್ವೆಟರ್ ಎಲ್ಲ ತಗೊಂಡಿದ್ದೀನಿ, ಮೇಕಪ್ ಸೆಟ್, ಆಮೇಲೆ ವಾಟರ್ ಬಾಟಲ್. ಸರಿ ಸರಿ, ಎಲ್ಲರೂ ಹೊರಡಿ. ಕತ್ತಲಾಗುವಷ್ಟರಲ್ಲಿ ನಾವು ಬೆಟ್ಟ ಬೇರೆ ಹತ್ಬೇಕಲ್ವಾ? ಎಲ್ರೂ ಕುಹುಬಾತುವಿನ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ರು. ಬಸ್ಸಲ್ಲಿಂದ ಬೆಟ್ಟದ ಕಡೆ ಹೊರಟಿತು. ಚಿಚುಕಾಗೆ ಬೋರ್ ಹೊಡಿತು. ಏನೇ ಕುಹು, ಈ ಬಸ್ಸೇನು ಇಷ್ಟು ನಿಧಾನವಾಗಿ ಹೋಗ್ತಾ ಇದೆ? ಬೇಗ ಹೋಗಕ್ಕೇಳು, ಫ್ಲೈಟ್ ರೀತಿ ಹೋಗ್ಬೇಕು. ಅದನ್ನು ಕೇಳಿ ಕುಹುಬಾತು, ಜಿಜ್ಜು, ನೀನು ಹೇಳುವ ರೀತಿಯಲ್ಲ, ಇದರಲ್ಲಿ ಹೋಗಕ್ಕಾಗಲ್ಲ. ಗಾರ್ಡ್ ಸೆಕ್ಷನ್ ಬೇರೆ, ನಿಧಾನವಾಗಿಯೇ ಹೋಗ್ಬೇಕು. ಹಾಗೆ ಬೇಗ ಹೋದ್ರೆ ಆಮೇಲೆ ನೀನು ಪ್ಯಾರಾಶೂಟಲ್ಲಿ ಹೋಗ್ಬೇಕಾಗುತ್ತೆ. ಸ್ವಲ್ಪ ಹಾಡುಗಳನ್ನ ಹಾಡೋಣ, ಎಲ್ಲರೂ ಸೇರಿ ಅಂತಾಕ್ಷರಿ ಹಾಡಿ. ಎಲ್ರೂ ಸರಿ ಅಂತ ಹೇಳಿದ್ರು. ಚಿಚುಕಾಗೆ ತಕ್ಷಣ ಎದ್ದು, ಮೊದ್ಲು ನಾನು ಹಾಡ್ತೀನಿ ಹಾಗಂತ ಹೇಳಿ ಜೋರಾಗಿ, ಬೆಟ್ಟದ ಮೇಲೆ ಕೋತಿಗೆ ಚಳಿ ಆದ್ರೆ ಕೋಟನ್ನು ತಂದ್ಕೊಟ್ನಂತೆ ಒಬ್ಬ ವ್ಯಾಪಾರಿ. ಮಹಿ ಕಿವಿ ಮುಚ್ಕೊಂಡು, ಏ ಚಿಚ್ಚು, ಸಾಕು ನಿಲ್ಸು ನಿನ್ ಹಾಡ್ನ. ಆ ಕೋತಿಗೆ ಚಳಿ ಬರ್ತಾ ಇದೆಯೋ ಇಲ್ವೋ, ನಮಗಂತೂ ಕಿವಿ ನೋವು ಬರ್ತಾ ಇದೆ. ಚಿಚ್ಚು ಹಾಡ್ ಕೇಳಿದ್ರೆ ಟೈರ್ ಕೂಡ ಬಸ್ಸಿಂದ ಬಿಚ್ಚೋಗುತ್ತೋ ಏನೋ. ಹಾಗೆ ಎಲ್ರೂ ಮಾತಾಡ್ಕೊಂಡು ನಗಾಡ್ತಾ ಕೊನೆಗೆ ಬೆಟ್ಟದ ಹತ್ತಿರ ಬಂದು ಸೇರಿದ್ರು. ಬಸ್ಸಿಂದ ಕೆಳಗಡೆ ಇಳಿದ ತಕ್ಷಣ ಅಲ್ಲಿ ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆವಾಗ ಪಕ್ಷಿಗಳೆಲ್ಲರೂ ಸೇರಿ ಟೆಂಟ್ ಹಾಕ್ಬೇಕು ಅಂತ ಅಂದ್ಕೊಂಡು ಒಬ್ಬೊಬ್ರು ಒಂದೊಂದು ಟೆಂಟ್ ಅನ್ನ ಹಾಕೊಂಡ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವ್ರು ತಗೊಂಡ್ ಬಂದಿರುವ ಬಟ್ಟೆ ಟೆಂಟ್ ಅನ್ನ ಹಾಕೊಂಡ್ರು. ಮಹಿಹದ್ದು ಹಾಗೂ ಕುಹು ಇಬ್ರು ಸೇರಿ ಒಂದು ದೊಡ್ಡ ಟೆಂಟ್ ಅನ್ನ ಹಾಕೊಂಡ್ರು. ಹಾಗೇನೆ ಚೋಟು ಲೂಸಿ ಇಬ್ರು ಸೇರಿ ಒಂದು ಫ್ಯಾನ್ಸಿ ಟೆಂಟ್ ಅನ್ನ ಹಾಕೊಂಡ್ರು. ಏ ಚಿನ್ನು, ಆ ಪ್ಲಾಸ್ಟಿಕ್ ಶೀಟ್ ನ ಈ ಕಡೆ ಕೊಡು. ನೀನು ಕೂಡ ಒಂದ್ ಕಡೆ ಇಡ್ಕೊ. ನಾವು ಕಾಕಿನಾಡ ಸ್ಪೆಷಲ್ ಟೆಂಟ್ ನ ಕಟ್ಟೋಣ. ಇದು ಗಾಳಿಗೆ ಹಾರಲ್ಲ. ಅಮ್ಮೋ, ಎಲ್ಲರೂ ಎಂತೆಂತ ಟೆಂಟ್ ನೋ ಕಟ್ತಾ ಇದ್ದಾರೆ. ಈ ಕವರ್ ಬೇರೆ ಅರ್ಧೋಗಿದೆ, ಇದಾಗುತ್ತಾ? ಲೇ, ನೀನ್ ಮಾತಾಡ್ಬೇಡ ಕಣೋ. ನಾನು ಇಂಜಿನಿಯರಿಂಗ್ ಮಾಡೋದಿದ್ರು ನನಗೆ ತುಂಬಾ ಟ್ಯಾಲೆಂಟ್ ಇದೆ, ಹಿಡ್ಕೊಳ್ಳೋ. ಚಿಚುಕಾಗೆ ಕಡ್ಡಿ ಎಲ್ಲಾನು ಇಟ್ಟು ಅದ್ರ ಮೇಲೆ ಆ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕಿ ಟೆಂಟ್ ತರ ತಯಾರು ಮಾಡದ್ಲು. ಆದ್ರೆ ಗಾಳಿ ಬೀಸುವಾಗ ಆ ಪ್ಲಾಸ್ಟಿಕ್ ಶೀಟ್ ಹಾರ್ಕೊಂಡು ಹೋಗಿ ಮಹಿಹದಿನ ಟೆಂಟ್ ಮೇಲೆ ಬಿತ್ತು. ಯಾರೋ ಅದು ನನ್ನ ಟೆಂಟ್ ಮೇಲೆ ಕಸ ಹಾಕೋದು? ಆವಾಗ ಚಿಚು ತಕ್ಷಣ ಹೋಗಿ, ಇಲ್ಲ ಇಲ್ಲ, ಅದು ನನ್ನ ಟೆಂಟಿನ ಕವರು. ಈ ಗಾಳಿ ದೇವ ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರಿಂದ ಈ ಕಡೆ ಬಂದಿದೆ. ಏ ಚಿಚ್ಚು, ನಿನಗೆ ಟೆಂಟ್ ಕಟ್ಟಕ್ಕೆ ಗೊತ್ತಾಗದಿದ್ರೆ ನಮ್ನ ಕೇಳ್ಬೋದಾಗಿತ್ತಲ್ವಾ? ನಾವು ಕೂಡ ನಿನ್ಗೆ ಸಹಾಯ ಮಾಡ್ತಾ ಇದ್ದೋ. ಚಿಚ್ಚು, ನನ್ ಜೊತೆ ಹಗ್ಗ ಇದೆ, ಬಾ, ನಾನು ಕೂಡ ನಿನ್ ಜೊತೆ ಸೇರಿ ಕಟ್ಕೊಡ್ತೀನಿ. ಟುನಿ ಮಹಿ ಇಬ್ರು ಸೇರಿ ಚಿಚುಗೆ ಟೆಂಟ್ ಅನ್ನ ಗಟ್ಟಿಯಾಗಿ ಕಟ್ಟಿದ್ರು. ತುನಿ, ಥ್ಯಾಂಕ್ಸ್ ತುನಿ. ಇವಾಗ ನನ್ನ ಟೆಂಟು 5 ಸ್ಟಾರ್ ಹೋಟೆಲ್ ಹಂಗೆ ಇದೆ. ನಾನು ಚಿಪ್ಸ್ ವ್ಯಾಪಾರ ಮಾಡ್ತೀನಿ. ಆ ದಿನ ರಾತ್ರಿಯ ಸಮಯ. ಚಳಿ ತುಂಬಾ ಜಾಸ್ತಿ ಇತ್ತು. ಚಳಿ ತಡ್ಕೊಳಕ್ಕಾಗದೆ ಎಲ್ರೂ ಒಂದ್ ಜಾಗದಲ್ಲಿ ಬೆಂಕಿ ಹಾಕೊಂಡು ಆ ಚಳಿಗೋಸ್ಕರ ಬೆಂಕಿ ಸುತ್ತಮುತ್ತ ಕೂತ್ಕೊಂಡಿದ್ರು. ಎಲ್ರಿಗೂ ತುಂಬಾ ಚಳಿ ಆಗ್ತಾನೆ ಇತ್ತು. ಅಮ್ಮ, ತುಂಬಾ ಚಳಿ ಆಗ್ತಿದೆ, ಆದ್ರೂ ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿರುವ ನಕ್ಷತ್ರ ನೋಡು, ಎಷ್ಟು ಚೆನ್ನಾಗಿ ಹತ್ರದಲ್ಲೇ ಕಾಣಿಸ್ತಿದೆ ಅಲ್ವಾ? ಹೌದು ಚಿಚ್ಚು, ನಾವು ಸಿಟಿಯಲ್ಲಿ ಇದ್ದಿದ್ರೆ ಇದೆಲ್ಲ ಕಾಣ್ತಾ ಇರ್ಲಿಲ್ಲ. ಇವಾಗ ಎಷ್ಟೊಂದು ಪ್ರಶಾಂತವಾಗಿದೆ. ಕುಹುಬಾತು ಜೋಳಗಳನ್ನ ಅಲ್ಲಿ ಬೆಂಕಿಯಲ್ಲಿ ಹಾಕಿ, ನಿಮ್ಮ ಮಾತೆಲ್ಲ ತುಂಬಾ ಚೆನ್ನಾಗಿದೆ, ತಗೊಳ್ಳಿ, ಬಿಸಿ ಬಿಸಿಯಾದ ಜೋಳ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ತಂದಿದ್ದೀನಿ. ಎಲ್ರೂ ಸಂತೋಷದಿಂದ ಆ ಜೋಳ ತಗೊಂಡು ತಿಂದ್ರು. ಚಿಚುಕಾಗೆ ಮಾತ್ರ ಅವಳ ಬ್ಯಾಗಿಂದ ಒಂದು ಡಬ್ಬಿನ ತೆಗೆದ್ಲು. ನಿಲ್ಲಿ ನಿಲ್ಲಿ, ಬರೀ ಈ ಜೋಳವನ್ನು ತಿಂದ್ರೆ ಹೇಗೆ? ನಾನು ಸ್ಪೆಷಲ್ ಮಸಾಲಾ ಟೀ ತಂದಿದ್ದೀನಿ, 20 ರೂಪಾಯಿ ಮಾತ್ರ. ಇದನ್ನು ಕುಡಿದ್ರೆ ಸಖತ್ತಾಗಿರುತ್ತೆ. ಏನ್ ಚಿಚ್ಚು, ಈ ಬೆಟ್ಟದ ಮೇಲೂ ನಿನ್ ವ್ಯಾಪಾರನ ಆರಂಭಿಸ್ಬಿಟ್ಟ? ಸರಿ ಸರಿ, ಕೊಡು ಕೊಡು, ಚಳಿನ ತಡ್ಕೊಳಕ್ಕಾಗ್ತಿಲ್ಲ. ಎಲ್ರೂ ಟೀ ಕುಡ್ಕೊಂಡು ಜೋಳನ ತಿಂದು ಸಂತೋಷವಾಗಿ ಮಾತಾಡ್ತಾ ಇದ್ರು. ಫ್ರೆಂಡ್ಸ್, ಇವಾಗ ಟೈಮ್ ಚೆನ್ನಾಗಿದೆ ಅಲ್ವಾ? ಯಾರಾದ್ರೂ ದೆವ್ವದ ಕತೆ ಹೇಳಿ. ಚಿನ್ನು ತುಂಬಾನೇ ಹೆದರಿ ಚಿಚು ಹತ್ರ ಹೋಗಿ, ಅಯ್ಯೋ ಬೇಡ ಆಂಟಿ ಬೇಡ,
ಈ ಬೆಟ್ಟದ ಮೇಲೆ ನಿಜವಾಗ್ಲೂ ದೆವ್ವ ಇದೆಯಾ? ಚಿನ್ನು, ನಿಜವಾಗ್ಲೂ ಇರುತ್ತೆ ಕಣೋ. ನಾನೊಂದ್ ಕತೆ ಹೇಳ್ತೀನಿ. ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಮನೆ. ಆ ಮನೆಯಲ್ಲಿ ಒಂದು ದೆವ್ವ ಇತ್ತು. ಆ ದೆವ್ವ ಒಂದು ದಿನ ಏನ್ ಮಾಡ್ತು ಅಂತ ಗೊತ್ತಾ? ಎಲ್ರೂ ಆಸಕ್ತಿಯಿಂದ ಭಯದಿಂದ ಏನ್ ಮಾಡೋದು ಅಂತ ಕೇಳಿದ್ರು. ಆ ದೆವ್ವ ಒಂದಿನ ರಾತ್ರಿಯಲ್ಲಿ ಬಂದು ಯಾರ್ ಜೊತೆ ಆದ್ರೂ ಮೆಣಸಿನ್ಕಾಯಿ ಬಜ್ಜಿ ಇದೆಯಾ ಅಂತ ಕೇಳ್ತಂತೆ. ಕೊಟ್ಟಿಲ್ಲ ಅಂತ ಎತ್ಕೊಂಡು ಹೋಗ್ಬಿಡ್ತಂತೆ. ಅದನ್ನು ಕೇಳಿ ಎಲ್ರೂ ಜೋರಾಗಿ ನಗಾಡಿದ್ರು. ನಿನ್ಗೆ ದೆವ್ವ ಕೂಡ ನಿನ್ನ ಕಸ್ಟಮರ್ ರೀತಿ ಕಾಣಿಸ್ತಾ ಇದೆಯಾ ಚಿಚ್ಚು? ಆವಾಗ್ಲೇ ಹಿಂದೆ ಇರುವ ಪೊದರಿನೊಳಗಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು. ಎಲ್ರೂ ನಗಾಡ್ತಾ ಇದ್ದಿದ್ದು ತಕ್ಷಣ ನಿಂತೋಯ್ತು. ಅಯ್ಯೋ ಅಮ್ಮ, ನಿಜವಾಗ್ಲೂ ದೆವ್ವ ಬಂದ ರೀತಿ ಇದೆ. ಬಜ್ಜಿ ಕೇಳಲಿಕ್ಕೆ ಬಂದಿದ್ಯಾ ದೆವ್ವ? ಎಲ್ರೂ ಭಯದಲ್ಲಿ ಒಬ್ರನ್ನೊಬ್ರು ಹಿಡ್ಕೊಂಡ್ರು. ಮಹಿಹದ್ದು ತುಂಬಾ ಧೈರ್ಯದಿಂದ, ಯಾರದು? ಬನ್ನಿ ಹೊರಗಡೆ. ಪೊದರಿನೊಳಗಡೆಯಿಂದ ಒಂದು ಮೊಲ ಹೊರಗಡೆ ಬಂದು ಅವರನ್ನು ನೋಡಿ ಹೆದರಿ ಓಡ್ ಹೋಯ್ತು. ಅರೇ, ಅದೊಂದು ಮೊಲ. ಆ ಮೊಲ ನಮ್ನ ನೋಡ್ಕೊಂಡು ಹೆದರ್ಕೊಂಡು ಓಡ್ ಹೋಗ್ತಾ ಇದೆ. ನಾವು ಅದನ್ನ ನೋಡಿ ಹೆದರ್ತಿದೀವಿ. ಆವಾಗ ಮಹಿಹದ್ದು, ಸರಿ ಸರಿ, ಸಾಕು ಸಾಕು, ಎಲ್ಲರೂ ಮಲಗಿ ನಿದ್ರೆ ಮಾಡಿ. ಬೆಳಿಗ್ಗೆ ಸೂರ್ಯೋದಯವನ್ನು ನೋಡ್ಬೇಕು ಅಲ್ವಾ? ಎಲ್ಲರೂ ಹೋಗಿ ನಿದ್ರೆ ಮಾಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಹಾಗೆ ಎಲ್ರೂ ಮಾತಾಡ್ಕೊಂಡು ಆಮೇಲೆ ಹೋಗಿ ಟೆಂಟಲ್ಲಿ ಮಲ್ಕೊಂಡ್ರು. ಕುಕ್ಕು ಕುಕ್ಕು. ಹಾಗೆ ಕುಹುಬಾತು ಅಲಾಂ ತರ ಕಿಚ್ಚಿದ್ಲು. ಎದ್ದೇಳಿ ಎದ್ದೇಳಿ, ಸೂರ್ಯ ಬರ್ತಾ ಇದ್ದಾನೆ. ಆವಾಗ ಮಹಿಹದ್ದು, ಟೊನಿಗುಬ್ಬಚ್ಚಿ, ಲೂಸಿ, ಚೋಟು, ಬನ್ನು, ಬುಜ್ಜಿ ಎಲ್ರೂ ಎದ್ದು ಹೊರಗಡೆ ಬಂದ್ರು. ಚಳಿಗಾಲಿಗೆ ಅವರ ದೇಹ ಎಲ್ಲಾನು ನಡುಗ್ತಾ ಇತ್ತು. ಆದ್ರೆ ಚಿಚುಕಾಗೆ ಟೆಂಟಿಂದ ಶಬ್ದ ಏನು ಬಂದಿಲ್ಲ. ಗುರುಗುರು ಅನ್ನುವ ಗೊರಕೆ ಶಬ್ದ ಮಾತ್ರ ಬಂತು. ಚಿಚ್ಚು ಎದ್ದೇಳು, ಸೂರ್ಯ ಉದಯವಾಗ್ತಿದ್ದಾನೆ. ಚಿಚುಕಾಗೆ ಒಳಗಡೆಯಿಂದ, ಮಗಿಯವ್ರೆ, ಸೂರ್ಯನ 1 ನಿಮಿಷ ನಿಲ್ಲಕ್ಕೇಳಿ. ನನಗೆ ನಿದ್ರೆ ಬರ್ತಾ ಇದೆ. ಬೇಕಂದ್ರೆ 1 ಗ್ಲಾಸ್ ಟೀ ಕೊಡ್ತೀನಿ. ಏ ಮಗಿ, ನೀನ್ ಎದ್ದೇಳ್ತೀಯ ಅಥವಾ ಟೆಂಟ್ ಮೇಲೆ ನೀರು ಇಲ್ಲ? ಅಮ್ಮ ಎದ್ದೇಳಮ್ಮ, ಟೆಂಟ್ ಮೇಲೆ ನೀರಾಕ್ತಾರಂತೆ, ಆಮೇಲೆ ಚಳಿ ಆಗುತ್ತೆ. ತಕ್ಷಣ ಚಿಚು ಎದ್ದು ಹೊರಗಡೆ ಬಂದ್ಲು. ಅಮ್ಮ ಬೇಡ, ಇವಾಗ್ಲೇ ಚಳಿ ಆಗ್ತಿದೆ. ಎಲ್ರೂ ಬೆಟ್ಟದ ತುದಿಗೆ ಬಂದ್ರು. ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಕತ್ಲಾಗಿನೇ ಇತ್ತು. ಆವಾಗ ಮೆಲ್ಲೆ ಮೆಲ್ಲೆ ಸೂರ್ಯ ಪೂರ್ವ ದಿಕ್ಕಿನಿಂದ ಹೊರಗಡೆ ಬಂದ. ಕೆಂಪು ಬಣ್ಣದಲ್ಲಿದ್ದ. ಎಲ್ರೂ ಅದನ್ನು ನೋಡಿ ಸಂತೋಷಪಟ್ಟು ಕೆಳಗಡೆ ನೋಡಿದಾಗ ಅವ್ರಿಗೆ ನೆಲ ಎಲ್ಲೂ ಕಾಣಿಸ್ಲೇ ಇಲ್ಲ. ಎಲ್ಲಾನು ಹೊಗೆ ತರಾನೇ ಇತ್ತು. ಬಿಳಿ ಸಮುದ್ರದ ತರ ಇತ್ತು. ಸೂಪರ್ ಅಮ್ಮ, ನಾವು ಮೇಘದ ಮೇಲೆ ಇದ್ದೀವಾ? ಕೆಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಬುಜ್ಜಿ, ಮಗಿಯವರು ಹೇಳಿದ್ದು ನಿಜಾನೇ. ಇದು ಹಾಲಿನ ಸಮುದ್ರನೇ. ಹಾಲಿನ ಮೇಲೆ ತೇಲುವ ಮನುಷ್ಯರ ರೀತಿ ಇದೆಯಾ? ಬ್ಯೂಟಿಫುಲ್. ಕ್ಯಾಮರಾ ಎಲ್ಲಿದೆ? ಒಂದು ಸೆಲ್ಫಿ ತಗೊಳ್ಳೋಣ. ಹಾಗೆ ಅವರು ಎಲ್ರೂ ಮಾತಾಡ್ತಾ ಇದ್ದಾಗ ಮೆಲ್ಲೆ ಮೆಲ್ಲೆ ಮೇಲೆ ಬಂದ ಸೂರ್ಯನ ಕಿರಣಗಳು ಬೆಳ್ಳಿ ತರ ಎದ್ದ ಆ ಮಂಚಿನ ಮೇಲೆ ಬಿದ್ದಾಗ ಆ ಮಂಚೆಲ್ಲ ಚಿನ್ನದ ತರ ಹೊಳೆಯಕ್ಕೆ ಶುರು ಮಾಡಿತು. ಅದು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಅದನ್ನು ನೋಡಿದ ಪಕ್ಷಿಗಳು, ನಾವು ಬಾಳ್ತಾ ಇರೋದು ಇವಾಗ ಭೂಲೋಕದಲ್ಲ, ಇಲ್ಲ ಸ್ವರ್ಗಲೋಕದಲ್ಲ ಅಂತ ಅಂದ್ಕೊಳ್ತಿದ್ರು. ಹಬ್ಬ, ಎಷ್ಟೊಂದ್ ಚೆನ್ನಾಗಿದೆ. ಇಂಥ ದೃಶ್ಯನ ನನ್ನ ಜೀವನದಲ್ಲಿ ನಾನು ನೋಡ್ಲೇ ಇಲ್ಲ. ಎಲ್ಲರೂ ನೋಡಿದ್ರ ಎಷ್ಟೊಂದ್ ಚೆನ್ನಾಗಿದೆ ಅಂತ? ಈ ರೀತಿ ಪ್ರಕೃತಿನ ನಾವು ಟಿವಿಯಲ್ಲಿ ನೋಡೋದಲ್ಲ, ನೇರವಾಗಿ ನೋಡಿದ್ರೇನೆ ಅದ್ಭುತವಾಗಿರೋದು. ಅತ್ತೆ, ಆ ಸೂರ್ಯ ನೋಡಿದ್ರ ಒಂದು ದೊಡ್ಡ ಲಡ್ಡಿನಂತೆ ಕಾಣಿಸ್ತಾ ಇದ್ದಾನಲ್ವಾ? ನಿನ್ಗೆ ಯಾವಾಗ್ಲೂ ತಿನ್ನದೇ ಆಸೆ, ಆದ್ರೂ ಚೆನ್ನಾಗಿದೆ. ಚಳಿಗಾಳಿ ಬೀಸ್ತಾ ಇದ್ದಾಗ ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಅವ್ರಿಗೆ ಅದು ಒಳ್ಳೆ ಅನುಭವವಾಗಿ ಇತ್ತು. ಆಮೇಲೆ ಎಲ್ರೂ ಕೆಳಗಡೆ ನೋಡಿದಾಗ ಕ್ಷಣದಲ್ಲಿ ಬಿಳಿಯಾಗಿದ್ದ ಆ ಸಮುದ್ರ ಮಾಯವಾಗಿ ಮರಗಳೆಲ್ಲ ಕಣ್ಣಿಗೆ ಕಾಣಿಸ್ತಿತ್ತು. ಸರಿ ಸರಿ, ಸೂರ್ಯ ಉದಯವಾಗುವುದನ್ನು ನೋಡಿದ್ರಲ್ವಾ? ಇವಾಗ ಯಾರಿಗೆ ಬ್ರೇಕ್ಫಾಸ್ಟ್ ಬೇಕು? ಇಡ್ಲಿ 1 ಪ್ಲೇಟ್ ಕೇವಲ 30 ರೂಪಾಯಿ. ಚಿಚ್ಚು, 1 ನಿಮಿಷ ಕೂಡ ನೆಮ್ಮದಿಯಾಗಿ ಇರಲ್ವಾ? ಎಲ್ರೂ ಅದನ್ನ ಕೇಳಿ ನಗಾಡಿದ್ರು. ಹಾಗೆ ಆ ದಿನ ಬೆಳಗಿನ ಸಮಯ ಅವ್ರಿಗೆ ಮರೆಯಕ್ಕಾಗದೇ ಇರುವ ಒಂದು ಸಿಹಿಯಾದ ಅನುಭವವನ್ನ ಕೊಟ್ಟಿತ್ತು. ಎಲ್ರೂ ತುಂಬಾನು ಸಂತೋಷವಾಗಿ ಅಲ್ಲಿಂದ ಮನೆಗೆ ಹೊರಟ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾವು ಎಷ್ಟೇ ಬಿಸಿಯಾಗಿದ್ರೂ ಸರಿ, ಇಂತಹ ಪ್ರಕೃತಿಯ ಅಂದವನ್ನು ನೋಡೋದಕ್ಕೆ ಸ್ವಲ್ಪ ಸಮಯನೂ ಇರಬೇಕು. ಪಕ್ಷಿಗಳ ಗ್ರಾಮದಲ್ಲಿ ಅದು ಕೊಯ್ಲು ಮಾಡುವ ಸಮಯ. ಪಕ್ಷಿಗಳು ಎಲ್ರೂ ಕೂಡ ಹೊಲದ ಕೆಲಸದಲ್ಲಿ ತುಂಬಾನೇ ಬಿಸಿಯಾಗಿದ್ರು. ಬೆಳಗಿಂದ ಸಂಜೆ ತನಕ ಬರೀ ಕೆಲಸ ಮಾತ್ರ. ಬೆಳಗಿಂದ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಸಮಯ ಮನೆಗೆ ಬರುವಾಗ ತುಂಬಾನೇ ಸುಸ್ತಾಗಿರೋದ್ರಿಂದ ಯಾರಿಂದಲೂ ಅಡಿಗೆ ಮಾಡಕ್ಕಾಗೋದೇ ಇಲ್ಲ. ಆವಾಗಲೇ ಟೋನಿ ಅವಳ ಮನೆಯ ಹೊರಗಡೆ ಅವಳ ಮಗಳು ಬುಜ್ಜಿ ಜೊತೆ ಕೂತ್ಕೊಂಡು ಊರಿನಲ್ಲಿದ್ದ ಪಕ್ಷಿಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿದ್ಲು. ಅಮ್ಮ, ನನಗೆ ಹಸುವಾಗ್ತಾ ಇದೆ. ಇವಾಗ ನೀನು ಕೆಲ್ಸಕ್ಕೋಗಿ ತುಂಬ ಸುಸ್ತಾಗಿದ್ಯಾ. ಹೊರಗಡೆ ಹೋಗಿ ಏನಾದರೂ ತಿನ್ನೋಣ ಅಂದರೆ ಹೋಟೆಲ್ ಏನೂ ಇಲ್ಲ. ನನಗೆ ಹಸುವಾಗ್ತಿದೆ. ಇವಾಗ ಏನಮ್ಮ ಮಾಡೋದು? ಆವಾಗ ಟೋನಿ ನಗುತ್ತಾ, ಬುಜ್ಜಿ, ಮಗಳು ಹಸುವಿಗಿಂತ ತಾಯಿದು ಸುಸ್ತು ತುಂಬ ಮುಖ್ಯನಾ? ಆದರೆ ನೀನು ಮಾತ್ರ ಅಲ್ಲ,
ಈ ಊರಲ್ಲಿ ಎಲ್ರೂ ಕೂಡ ಇವಾಗ ತುಂಬ ಹಸುವಿಂದಾನೇ ಇದ್ದಾರೆ. ಎಲ್ರಿಗೂ ಬಂದು ಅಡುಗೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನಾನು ಇವ್ರಿಗೋಸ್ಕರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಮ್ಮ, ಏನಾದರೂ ಹೋಟೆಲ್ ಶುರು ಮಾಡ್ತೀಯಾ? ಹೋಟೆಲ್ ಅಲ್ಲ, ಇದು ಮನೆಯಲ್ಲಿ ಅಡುಗೆ ಮಾಡಿ ಕೊಡೋದು. ಆ ಕಾಲದಲ್ಲಿ ಈ ರೀತಿ ಮಾಡ್ತಾ ಇದ್ರು. ಇದರಲ್ಲಿ ಲಾಭ ಇರಲ್ಲ, ಆದರೆ ಈ ಥರ ಮಾಡೋದ್ರಲ್ಲಿ ಮನ್ಸಿಗಂತೂ ತೃಪ್ತಿ ಸಿಗುತ್ತೆ. ಹಾಗಂತ ಹೇಳಿ ಟೋನಿ ಆ ಕೆಲಸನ ಶುರು ಮಾಡಿದ್ಲು. ಅವಳು ತಕ್ಷಣ ಹೋಗಿ ಮನೆ ಹಿಂದ್ಗಡೆ ತೋಟದಲ್ಲಿ ಬೆಳೆದಿದ್ದ ಎಲ್ಲ ತರಕಾರಿಗಳನ್ನ ತಗೊಂಡು ಬಂದು ತೊಳಿತಾ ಇದ್ಲು. ಆವಾಗಲೇ ಬುಜ್ಜಿಗೂ ಬಚ್ಚಿಗೆ ತುಂಬ ಹಸಿವಾಗ್ತಾ ಇತ್ತು. ಅವಳು ಗೋಂಗೂರ ಚಟ್ನಿನ ನೋಡಿ, ಅಮ್ಮ, ಈ ಗೋಂಗೂರ ಚಟ್ನಿನ ನೋಡಿದ್ರೆ ಇವಾಗ್ಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ, ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಲಾ? ಆವಾಗ ಟೊನಿಗೂ ಬಚ್ಚಿ ತನ್ನ ಮಗಳನ್ನ ನೋಡಿ ನಗುತ್ತಾ, ಎಲ್ರೂ ಮೊದಲು ಬರಲಿ, ಅವ್ರಿಗೆಲ್ಲ ಊಟ ಹಾಕೋಣ, ಆಮೇಲೆ ನಿನಗೂ ಕೂಡ ಅಮ್ಮ ಈ ಗೋಂಗೂರ ಚಟ್ನಿನ ಇಡ್ತೀನಿ, ಆವಾಗ ನೀನು ತಿನ್ಬೋದು. ಹಾಗಾದ್ರೆ ನಾನು ಗೆಣಸಾದ್ರೂ ತಿನ್ಲಾ, ಸ್ವಲ್ಪ ಸಕ್ಕರೆನ ಇಟ್ಕೊಂಡು? ಸರಿ, ತುಂಬ ಹಸ್ವಾಗ್ತಿದ್ಯಾ, ಜಾಸ್ತಿ ತಿನ್ಬೇಡ, ಸ್ವಲ್ಪ ಮಾತ್ರ ತಿನ್ಬೇಕು, ಸರಿನಾ? ಟೊನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಎಲೆಗಳನ್ನ ತಗೊಂಡು ಬಂದು ತಟ್ಟೆ ತಯಾರು ಮಾಡಿದ್ರು. ಆಮೇಲೆ ಬಿಸಿ ಬಿಸಿಯಾಗಿರುವ ಅನ್ನ, ಸಾಂಬಾರ್, ರಸಂ, ಮೊಸರು ಎಲ್ಲಾನು ರೆಡಿ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಟೊನಿಯ ಮನೆ ಹೊರಗಡೆ ಒಂದು ಚಿಕ್ಕ ಗಾಡಿಯಲ್ಲಿ ಟೊನಿಯ ಮನೆ ಅಡಿಗೆ ಬರೀ 10 ರೂಪಾಯಿಗೆ ಆಹಾರ ಅನ್ನುವ ಬೋರ್ಡನ್ನು ಕೂಡ ಅವರಿಬ್ರು ಇಟ್ರು. ಎಲ್ರೂ ವೇಟ್ ಮಾಡ್ತಾ ಇದ್ರು. ಆವಾಗ್ಲೇ ಮೆಲ್ಲೆ ಮೆಲ್ಲೆ ಅವಳ ಅಂಗಡಿಗೆ ಕಸ್ಟಮರ್ಸ್ ಬರಕ್ಕೆ ಶುರುವಾದ್ರು. ಮೊದಲು ಅವ್ರ ಅಂಗಡಿಗೆ ಬಂದಿದ್ದು ಮಹಿಹದ್ದು ಅಲ್ಲಿ ಹಾಕಿರುವ ಬೋರ್ಡನ್ನ ನೋಡಿ, ಅರೆ ಟೊನಿ, ಮನೆ ಅಡಿಗೆನಾ? ತಿಂದು ಎಷ್ಟು ದಿನ ಆಯ್ತು, ನನಗೆ ಹೋಟೆಲಲ್ಲಿ ತಿಂದು ತಿಂದು ನನ್ನ ನಾಲ್ಗೆನೇ ಸತ್ತೋಗಿದೆ. ಸರಿ, ಏನೇನಿದೆಯೋ ಎಲ್ಲಾನು ಬೇಗ ಕೊಡು, ಹಸ್ವಾಗ್ತಾ ಇದೆ. ತಗೊಳ್ಳಿ ಮಹಿಯವರೇ, ಬಿಸಿ ಬಿಸಿಯಾಗಿ ಸಾಂಬಾರನ್ನ ಇದೆ, ತಿಂತೀರಾ? ಹಾಗಂತ ಹೇಳಿ ಟೊನಿಗೂ ಬಚ್ಚಿ ಅವಳ ಆ ದಿನ ಏನೆಲ್ಲ ಮಾಡಿದ್ಲೋ ಎಲ್ಲನೂ ಮಹಿಗೆ ತಿನ್ನಕ್ಕೆ ಕೊಟ್ಲು. ಮಹಿಹದ್ದು ಅದನ್ನ ತಿನ್ನೋಡಿ, ಆಹಾ, ಇದನ್ನ ಆಹಾರ ಅನ್ಬಾರ್ದು, ಅಮೃತ ಅನ್ಬೇಕು, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಟೊನಿ, ಇಂಥ ಆಹಾರನ ತಿಂದು ಸುಮಾರು ದಿನ ಆಗಿತ್ತು. ಎಲ್ರೂ ತೃಪ್ತಿಯಾಗಿ ತಿಂತಾ ಇದ್ರು. ಕುಹುಬಾತು ರಸಂನ ಕುಡಿದು ಆಹಾ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು. ಹೀಗೆ ಎಲ್ರೂ ಟೊನಿ ಮನೆ ಮುಂದ್ಗಡೆ ನಿಂತ್ಕೊಂಡು ಊಟ ಮಾಡೋದನ್ನ ನೋಡಿ ಚಿಚಿಗೆ ಹೊಟ್ಟೆ ಉರಿತಾ ಇತ್ತು. ಅದು ಅಸೂಯೆಯಿಂದ. ಆವಾಗ ಅವಳು ತನ್ನ ಮಗ ಚಿನ್ನು ಹತ್ರ, ಚಿನ್ನು, ನೋಡಿದೇನೋ, ಆ ಟೊನಿ ಮನೆ ಮುಂದ್ಗಡೆ ಅವಳು ಹೋಟೆಲ್ ವ್ಯಾಪಾರ ಶುರು ಮಾಡಿದಾಳೆ, ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ. ನನ್ನ ಅಂಗಡಿಗೆ ಬರೋ ಕಸ್ಟಮರ್ಸ್ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನಮ್ಮ ಅಂಗಡಿಗೆ ಯಾರೂ ಬರ್ತಾ ಇಲ್ಲ. ಅಮ್ಮ, ನಮ್ಮ ಅಂಗಡಿಲಿರುವ ಬಜ್ಜಿ ಚೆನ್ನಾಗಿನೇ ಇಲ್ಲಮ್ಮ, ಅದಕ್ಕೆ ಅಲ್ವಾ ಎಲ್ಲರೂ ಟೊನಿ ಅತ್ತೆ ಅಂಗಡಿಗೆ ಹೋಗ್ತಾ ಇರೋದು, ನಾವು ಕೂಡ ಅದೇ ರೀತಿ ಮಾಡಿದ್ರೆ? ಸುಮ್ಮನಿರೋ, ಒಳ್ಳೆ ಆಹಾರ ಕೊಡೋಕ್ಕೆ ಸುಮಾರು ಖರ್ಚಾಗುತ್ತೆ, ನನ್ನಿಂದ ಅಷ್ಟೆಲ್ಲ ಖರ್ಚು ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ಅಂತ ಹೇಳಿ ಅವಳು ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಕೂಡ ಆಗಲ್ಲ. ಚಿಚುಕಾಗಿ ತಕ್ಷಣ ಅವಳ ಹಳೆ ಗಾಡಿನ ಡೆಕೋರೇಟ್ ಮಾಡಿದ್ಲು. ಆಮೇಲೆ ಅದರಲ್ಲಿ ಕಲರ್ಫುಲ್ ಆದ ಸ್ಟಿಕ್ಕರ್ನ ಅಂಟಿಸಿ ಅದರಲ್ಲಿ ಪಿಜ್ಜಾ, ಬರ್ಗರ್, ಮೋಮೋಸ್ ಎಲ್ಲಾನು ಇಟ್ಟು ವ್ಯಾಪಾರ ಶುರು ಮಾಡಿದ್ಲು. ಅವಳಿಗೆ ಇದು ಯಾವುದು ಕೂಡ ಮಾಡಕ್ಕೆ ಬರಲ್ಲ, ಆದರೆ ಏನೇನು ಮಿಕ್ಸ್ ಮಾಡಿ ಮಾಡ್ತಾ ಇದ್ಲು. ಚಿಚುಕಾಗೆ ಒಂದು ಮೈಕ್ನ ಹಿಡ್ಕೊಂಡು ಮೈಕಲ್ಲಿ ಜೋರಾಗಿ, ಬನ್ನಿ ಬನ್ನಿ, ಟೊನಿ ಅಂಗಡಿಯಲ್ಲಿ ಬೇಳೆ ಸಾರು ತಿಂದು ತಿಂದು ಬೋರ್ ಹೊಡೆದಿರ್ಬೋದು, ನನ್ನ ಅಂಗಡಿಯಲ್ಲಿ ಪಿಜ್ಜಾ, ಬರ್ಗರ್, ನೂಡಲ್ಸ್ ಎಲ್ಲಾನು ಇದೆ, ಹೊಸದಾಗಿರುತ್ತೆ, ರಾಯಲ್ ಟೇಸ್ಟಲ್ಲಿ ಇದೆ, ಎಲ್ಲರೂ ಬಂದರೆ ಬರೀ 50 ರೂಪಾಯಿಗೆ ನಿಮ್ಗೇನೇನು ಬೇಕೋ ಎಲ್ಲಾನು ನಿಮಗೋಸ್ಕರ ನಾನು ಕೊಡ್ತೀನಿ. ಆವಾಗಲೇ ಟೊನಿ ಅಂಗಡಿಗೆ ಕುಹುಬಾತು ಹೋಗ್ತಾ ಇದ್ದಾಗ ಚಿಚುಕಾಗೆ ಕುಹುನ ತಡೆದು, ಅರೆ ಕುಹು, ಎಲ್ಲಿಗೋಗ್ತಾ ಇದೀಯಾ? ನನ್ನ ಅಂಗಡಿಗೆ ಬಾ, ಇವತ್ತು ನಾನು ಇಟಾಲಿಯನ್ ಇಡ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಆ ಬೇಳೆ ಸಾರಿ ತಿಂದ್ಕೊಂಡಿರ್ತೀಯ ನೀನು? ಆವಾಗ ಕುಹುಬಾತು, ಇಟಾಲಿಯನ್ ಇಡ್ಲಿನಾ? ಹಾಗಂದ್ರೆ ಏನ್ ಚಿಚ್ಚು, ಇಡ್ಲಿ ಮೇಲೆ ಚೀಸ್ ಹಾಕ್ತೀಯಾ? ಚೀಸ್ ಅಲ್ಲ, ನಾನು ಸಾಸ್ ಹಾಕ್ತೀನಿ, ಸಾಸ್ ಹಾಕಿದ್ರೆ ತುಂಬಾನು ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ ಕೊಡ್ತೀನಿ. ಏನು, ಇಡ್ಲಿಯಲ್ಲಿ ಸಾಸಾ? ಇನ್ನೂ ಸ್ವಲ್ಪ ದಿನ ಜೀವಂತವಾಗಿರ್ಬೇಕು ಅನ್ನೋ ಆಸೆ ನನಗಿದೆ, ದಯವಿಟ್ಟು ನಿನ್ನ ಇಟಾಲಿಯನ್ ಇಡ್ಲಿ ನನಗೆ ಬೇಡ, ತುನಿ ಕೊಡುವ ಬೇಳೆ ಸಾರೇ ನನಗೆ ಸಾಕು. ಹಾಗಂತ ಹೇಳಿ ಕುಹು ಅಲ್ಲಿಂದ ಹೋದ್ಲು. ಆವಾಗ ಚಿಚುಕಾಗೆ, ಹೋಗು, ಇನ್ನು ಎಷ್ಟು ದಿನ ಅಂತ ಬರೀ ಆ ಬೇಳೆ ಸಾರನ್ನೇ ತಿಂದ್ಕೊಂಡಿರ್ತೀಯಾ? ಆವಾಗಲೇ ಲೂಸಿ ಆ ಕಡೆ ಬಂದ್ಲು. ಟೊನಿ ಅಂಗಡಿಯ ಮುಂದ್ಗಡೆ ಸುಮಾರು ಜನ ಇರೋದನ್ನ ನೋಡಿದ್ಲು. ಚಿಚುಕಾಗಿ ಅಂಗಡಿ ಮುಂದ್ಗಡೆ ಯಾರು ಇಲ್ಲ ಅನ್ನೋದನ್ನ ನೋಡಿ, ಏನಿದು, ಚಿಚು ಹೊಸ ವ್ಯಾಪಾರ ಶುರು ಮಾಡಿದಾಳಾ? ಇಲ್ಲೇ ಏನೋ ಕಾಂಟಿನೆಂಟಲ್ ಅಂತ ಹಾಕಿದ್ದಾಳೆ, ಚೆನ್ನಾಗಿದೆಯೋ ಏನೋ, ಚೋಟು ಬಾ, ಅಲ್ಲಿ ಹೋಗಿ ಒಂದ್ಸಲ ಟ್ರೈ ಮಾಡೋಣ. ಅಯ್ಯೋ ಬೇಡ ಲೂಸಿ, ನನಗೆ ಈ ಚಿಚ್ಚು ಅಡುಗೆ ಅಂದ್ರೇನೆ ತುಂಬ ಭಯ, ಅಲ್ಲಿಗೆ ಹೋಗೋದು ಬೇಡ. ಅರೆ, ಒಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಾ ತಿನ್ನೋಡೋಣ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಚೋಟನ ಕರ್ಕೊಂಡು ಚಿಚುಕಾಗಿ ಅಂಗಡಿಯ ಹತ್ತಿರ ಬಂದ್ಲು. ವೆಲ್ಕಮ್ ಲೂಸಿ, ವೆಲ್ಕಮ್ ಚೋಟು, ಬನ್ನಿ ಬನ್ನಿ, ನನ್ನ ರಾಯಲ್ಸ್ ಪ್ಯಾಲೇಸ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಬೇಕು ಹೇಳಿ, ಮೊದಲು ನಿಮಗೆ ನಾನು ಡ್ರಿಂಕ್ ಕೊಡ್ಲಾ?
ಏನ್ ಚಿಚು ಡ್ರಿಂಕು? ಕೊಕೋ ಕೋಲಾನಾ? ನೋಡಕ್ ಕಪ್ಪಾಗಿದೆ. ಇಲ್ಲ ಇಲ್ಲ, ಇದು ಕಾಫಿ ಡಿಕಾಷನ್. ನೋಡಕ್ ಕಪ್ಪಾಗಿರುತ್ತೆ, ಎನರ್ಜಿನೂ ಇರುತ್ತೆ, ಶುಗರ್ ಹಾಕಿಲ್ಲ, ಆರೋಗ್ಯಕ್ಕೆ ಒಳ್ಳೇದು. ತಗೊಳ್ಳಿ, ಮೊದಲು ಕುಡ್ದು ನೋಡಿ. ಲೂಸಿ ಚೋಟು ಇಬ್ರು ಕೂಡ ಇಷ್ಟನೇ ಇಲ್ದೆ ಅದನ್ನ ಕುಡ್ದು, ಚಿಚಿ ಏನಿದು, ಸ್ವಲ್ಪನೂ ಚೆನ್ನಾಗಿಲ್ಲ. ಸರಿ, ಬಿಸಿ ಬಿಸಿಯಾಗಿ ಏನಿದೆ? ತಗೋ, ಬರ್ಗರ್ ಇದೆ. ಹಾಗಂತೇಳಿ ಚಿಚುಕಾಗೆ ಅವರಿಬ್ರಿಗೂ ಬರ್ಗರ್ ಕೊಟ್ಲು. ಏನ್ ಚಿಚಿ ಇದು ಬರ್ಗರ್ ಅಂದೆ? ಬನ್ ಮಧ್ಯದಲ್ಲಿ ಒಂದು ವಡೆ ಇಟ್ಕೊಟ್ಟಿದೀಯಾ? ಅದು ಹೊಸದಾಗಿ ಮಾಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಆ ಬನ್ನು ಆರೋಗ್ಯಕ್ಕೆ ಒಳ್ಳೇದು, ವಡೆ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಲೂಸಿ ಚೋಟಿ ಇಬ್ರು ಅದನ್ನ ತಿಂತಾ ಇದ್ದಾಗ ಆ ಕಡೆಯಿಂದ ಟುನಿ ಮನೆಯಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಎಲ್ರೂ ಅಲ್ಲಿ ಸಂತೋಷವಾಗಿ ಟುನಿ ಕೊಟ್ಟ ಆಹಾರನ ಬಿಸಿ ಬಿಸಿಯಾಗಿ ತಿಂತಾ ಇದ್ರು. ಆಹಾ ಟುನಿ, ಸುಮ್ಮನೆ ಹೇಳ್ಬಾರ್ದು, ನೀನ್ ಮಾಡಿಕೊಟ್ಟಿರೋ ಈ ಸಾಂಬಾರ್ ರುಚಿ ಅಂತೂ ತುಂಬಾ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾ, ಯಾವಾಗ್ಲೇ ತರ ರಸಂ ಕೂಡ ತುಂಬಾ ಚೆನ್ನಾಗಿದೆ. ಆ ಮೊಸರು ಸ್ವಲ್ಪ ಹಾಕು. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಿದ್ದು ಲೂಸಿ ಹಾಗೂ ಚೋಟು ಇಬ್ರಿಗೂ ಕೇಳಿಸ್ತು. ಅವ್ರಿಗೆ ತಣ್ಣಗಿರುವ ಆ ಬರ್ಗರ್ ತಿನ್ನೋದ್ರಲ್ಲಿ ಸ್ವಲ್ಪನೂ ಇಷ್ಟನೇ ಇಲ್ಲ. ಆದ್ರಿಂದ ಅವರಿಬ್ರು ಟುನಿ ಅಂಗಡಿಗೆನೆ ಹೋಗಿ ತಿನ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಚೋಟು, ಟುನಿ ಅಂಗಡಿಗೆನೆ ಹೋಗಿರ್ಬೇಕಲ್ವಾ? ಈ ಬರ್ಗರ್ನ ನನ್ನಿಂದ ತಿನ್ನಕ್ಕಾಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಬೇಳೆ ಸಾರಾದ್ರೂ ಸಿಗುತ್ತೆ. ಹಾ, ಅದಕ್ಕೆ ಮೊದಲೇ ಹೇಳಿದೆ, ಬಾ ಇವಾಗ ಅಲ್ಲಿಗೆ ಹೋಗೋಣ ನಾವಿಬ್ರು. ಹಾಗಂತ ಹೇಳಿ ಚಿಚುಕಾಗೆ ಏನೋ ಕೆಲಸ ಮಾಡ್ತಾ ಇದ್ದಾಗ ಲೂಸಿ ಹಾಗೂ ಚೋಟು ಇಬ್ರು ಕೂಡ ಅಲ್ಲಿಂದ ತಕ್ಷಣ ಟುನಿ ಅಂಗಡಿಗೆ ಹೋಗ್ಬಿಟ್ರು. ಅಲ್ಲಿ ಹೋಗಿ ಟುನಿ ಹತ್ರ ಆಹಾರನ ಆರ್ಡರ್ ಮಾಡ್ತಾ ಇದ್ರು. ಆವಾಗ ಚಿಚುಕಾಗೆ ಈ ಕಡೆ ನೋಡಿ, ಲೂಸಿ, ಬರ್ಗರ್ ಹೇಗಿದೆ? ಇನ್ನೊಂದು ಬೇಕಾ? ಅರೆ, ಎಲ್ಲಿ ನನ್ನ ಕಸ್ಟಮರ್ ಯಾರು ಕಾಣಿಸ್ತಿಲ್ಲ? ಅಯ್ಯೋ, ಹಣ ಕೊಡದೆ ಇಬ್ರು ಹೋಗ್ಬಿಟ್ರಾ ಏನೋ? ಹಾಗಂತ ಹೇಳಿ ಚಿಚು ಟುನಿ ಅಂಗಡಿ ಹತ್ರ ಬಂದು ಅಲ್ಲಿ ಲೂಸಿ ಹಾಗೂ ಚೋಟು ಇಬ್ರು ಇರೋದನ್ನ ನೋಡಿ ಕೋಪದಿಂದ, ಟುನಿ, ನನ್ನ ಕಸ್ಟಮರ್ನ ನಿನ್ ಪಕ್ಕ ಎಳಿತಾ ಇದೆಯಾ? ಇದು ವ್ಯಾಪಾರದಲ್ಲಿ ಅನ್ಯಾಯ ಅಲ್ವಾ? ಆವಾಗ ಟುನಿ ತಾಳ್ಮೆಯಿಂದ, ಇಲ್ಲಿ ನೋಡ್ ಚಿಚು, ನಾನು ಯಾರನ್ನ ಇಲ್ಲಿಗೆ ಬನ್ನಿ ಅಂತ ಕರೆದಿಲ್ಲ, ಅವರಾಗಿ ಬಂದಿದ್ದಾರೆ. ಅವ್ರ ಆಹಾರ ಕೇಳಿದ್ರು ನಾನು ಕೊಟ್ಟೆ. ನಿನಗೂ ಬೇಕಾದ್ರೆ ತಗೋ, ನಿನಗೂ ಕೂಡ ಈ ಸಮಯದಲ್ಲಿ ಹಸುವಾಗುತ್ತೆ ಅಲ್ವಾ? ನಾನು ಇಂಥ ಆಹಾರ ಎಲ್ಲ ತಿನ್ನಲ್ಲ. ನಾನು ರಾಯಲ್, ನನ್ನ ಅಂಗಡಿಗೆ ಬರೋ ಕಸ್ಟಮರ್ಸ್ ಕೂಡ ರಾಯಲ್, ನನಗಿದು ಬೇಕಾಗಿಲ್ಲ. ಹಾಗಂತ ಹೇಳಿ ಚಿಚ್ಚು ಅವಳ ಅಂಗಡಿಗೆ ಹೋದ್ಲು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವಳಿಗೂ ಹಸುವಾಗ್ತಾ ಇತ್ತು. ಅವಳ ಹತ್ರ ಇರುವ ಆ ಬ್ರೆಡ್ ವಡೆ ಯಾವ್ದು ಅವಳಿಗೆ ತಿನ್ಬೇಕು ಅಂತ ಅನಿಸ್ಲೇ ಇಲ್ಲ. ಎಲ್ಲ ತಣ್ಣಗಿತ್ತು. ಆದ್ರೂ ಬೇರೆ ದಾರಿ ಇಲ್ಲದೆ ಆ ಬರ್ಗರ್ನ ತಿನ್ನೋಣ ಅಂತ ಪ್ರಯತ್ನ ಪಟ್ರು ಕೂಡ ಅವಳಿಂದ ಆಗ್ಲೇ ಇಲ್ಲ. ಆವಾಗ ಅವಳು ತುಂಬಾನೇ ಬೇಜಾರಿಂದ, ಈ ಬನ್ನಿಯಕ್ಕೆ ರಫ್ ಆಗಿದೆ, ಈ ವಡೆನೂ ತಣ್ಣಗಿದೆ, ನನಗೂ ತುಂಬಾ ಹಸುವಾಗ್ತಾ ಇದೆ, ಆದ್ರೆ ಏನ್ ಮಾಡೋದೋ ಅರ್ಥನೇ ಆಗ್ತಿಲ್ಲ. ಅಮ್ಮ, ಟುನಿ ಆಂಟಿ ಹತ್ರ ಹೋಗಿ ನಾವು ಊಟ ಮಾಡ್ಬೋದಲ್ವಾ? ನನಗೂ ಹಸುವಾಗ್ತಾ ಇದೆ. ನನಗೂ ಆಸೆ ಆಗ್ತಿದೆ ಕಣೋ, ಆದರೆ ಹೊರಗಡೆ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಹಾಗೆ ರಾತ್ರಿ 9 ಗಂಟೆ ಎಲ್ಲರೂ ಊಟ ಮಾಡಿ ಅಲ್ಲಿಂದ ಹೋಗಿದ್ರು. ಟುನಿ ಹಾಗೂ ಬುಜ್ಜಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು. ಅಮ್ಮ, ಇವತ್ತು ಸುಮಾರು ಜನ ಬಂದ್ರು, ವ್ಯಾಪಾರ ಚೆನ್ನಾಗಿ ನಡೀತು, ಒಳ್ಳೆ ಹಣನೂ ಸಿಕ್ಕಿದೆ ಅಲ್ವಾ? ನಾಳೆನೂ ಬರ್ತೀನಿ ಅಂತ ಎಲ್ರೂ ಹೇಳಿದ್ದಾರೆ ಅಮ್ಮ. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನನಗೆ ಅದೇ ಸಾಕು ಬುಜ್ಜಿ. ಆವಾಗ್ಲೇ ಮನೆ ಹಿಂಬಾಗಿಲನ್ನ ಯಾರೋ ತಟ್ಟಿದ ಹಾಗೆ ಶಬ್ದ ಕೇಳಿಸ್ತು. ಟುನಿ ಹೋಗಿ ನೋಡಿದಾಗ ಅಲ್ಲಿ ಚಿಚು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಮುಖ ಬಾಡಿ ಹೋಗಿತ್ತು. ಚಿನ್ನು ತುಂಬಾನೇ ಹಸಿವಲ್ಲಿದ್ದ. ಆವಾಗ ಚಿಚುಕಾಗೆ ಟುನಿಯ ಹತ್ತಿರ, ಟುನಿ, ಅನ್ನ ಏನಾದ್ರೂ ಮಿಗ್ಲಿದ್ಯಾ? ಸ್ವಲ್ಪ ಕೊಡ್ತೀಯಾ ನನ್ನ ಚಿನ್ನಿಗೆ? ಅವನಿಗೆ ಹೊಟ್ಟೆ ತುಂಬ ಹಸುವಾಗ್ತಿದೆ ಅಂತೆ, ನನ್ನ ಅಂಗಡಿಯಲ್ಲಿ ಏನೂ ಇಲ್ಲ. ಆವಾಗ ಟುನಿ ನಗುತ್ತಾ, ಚಿಚು, ನಿನಗೋಸ್ಕರ ಚಿನ್ನಿಗೋಸ್ಕರ ನಾನು ಆಹಾರ ತೆಗ್ದಿಟ್ಟಿದ್ದೀನಿ, ಬನ್ನಿ, ಬಿಸಿ ಬಿಸಿಯಾಗಿದೆ, ಇಬ್ರು ಊಟ ಮಾಡ್ಬೋದು. ಹಾಗಂತ ಹೇಳಿ 2 ತಟ್ಟೆಯಲ್ಲಿ ಅವರಿಬ್ರಿಗೋಸ್ಕರ ಆಹಾರನ ಕೊಟ್ಲು ಟುನಿ ಗುಬ್ಬಚ್ಚೆ. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ಆವಾಗ ಚಿಚುಕಾಗೆ ತಕ್ಷಣ ಊಟ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ತುಂಬಾ ಹಸುವಲ್ಲಿ ಇರೋದ್ರಿಂದ ಅವರಿಬ್ರು ಅದನ್ನ ಸ್ಟಾಪ್ ಮಾಡಲೇ ಇಲ್ಲ. ಆವಾಗ ಚಿಚುಕಾಗೆ, ಟುನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಮಾಡೋ ಬರ್ಗರ್ಗಿಂತ ನೀನು ಮಾಡಿರುವ ಈ ಊಟ ತುಂಬಾನು ಚೆನ್ನಾಗಿದೆ. ಅದಕ್ಕೆ ಅಲ್ವಾ ಎಲ್ಲರೂ ನಿನ್ನ ಅಂಗಡಿಗೆ ಬರೋದು. ಇದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನೋಡು. ಪರವಾಗಿಲ್ಲ ಚಿಚು, ನಾನು ವ್ಯಾಪಾರಕ್ಕೋಸ್ಕರ ಅಡುಗೆ ಮಾಡಲಿಲ್ಲ, ಎಲ್ಲರ ಹಸುವನ್ನ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಅಡುಗೆ ಮಾಡಿದೆ. ಅದಕ್ಕೆ ಅಷ್ಟು ಆಹಾರ ಚೆನ್ನಾಗಿರೋದು. ನಿಜ ಅಲ್ವಾ? ಆದರೆ ನಾನು ವ್ಯಾಪಾರಕ್ಕೋಸ್ಕರ ಮಾಡಿದೆ, ಅದಕ್ಕೆ ಯಾವುದೂ ಚೆನ್ನಾಗಿಲ್ಲ. ಟೋನಿ, ನಾಳೆಯಿಂದ ನಾನು ನಿನ್ನ ಅಂಗಡಿಗೆ ಬಂದು ನಿನ್ನ ಜೊತೆ ಕೆಲಸ ಮಾಡ್ತೀನಿ. ಹೇಗೆ ಅನ್ನ ಸಾಂಬಾರು ಮಾಡೋದನ್ನೋದನ್ನ ನಾನು ಕಲ್ತ್ಕೊಳ್ತೀನಿ. ಹಾಗಾದ್ರೆ ನಿಮ್ಮ ರಾಯಲ್ ಪ್ಯಾಲೇಸ್ ಕೆಲಸ ಏನಾಯ್ತು? ರಾಯಲ್ ಪ್ಯಾಲೇಸು ಇಲ್ಲ, ಏನೂ ಇಲ್ಲ. ನಾನು ಟೋನಿ ಹತ್ರನೇ ಬೇಳೆ ಸಾರು ತಗೊಂಡು ತಿಂತೀನಿ, ಅಲ್ಲೇ ಅವಳ ಹತ್ರನೇ ಎಲ್ಲಾನು ಕಲ್ತ್ಕೊಳ್ತೀನಿ. ಹಾಗಂತ ಚಿಚುಕಾಗೆ ಹೇಳಿದನ್ನ ನೋಡಿ ಅಲ್ಲಿದ್ದ ಎಲ್ಲರೂ ತುಂಬಾನೇ ಸಂತೋಷಪಟ್ರು. ಹಾಗೆ ಆ ದಿನದಿಂದ ಚಿಚುಕಾಗೆ ಟುನಿ ಹತ್ರ ಹೇಗೆ ಬೇಳೆ ಸಾರು ಮಾಡೋದು, ವ್ಯಾಪಾರ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ಲು. ಆ ದಿನದಿಂದ ಟುನಿ ಹಾಗೂ ಚಿಚು ಇಬ್ರು ಕೂಡ ಒಳ್ಳೆ ಗೆಳತಿಯರಾದ್ರು.
ಹಾಗೇನೆ ಬುಜ್ಜಿ ಹಾಗೂ ಚಿನ್ನು ಕೂಡ ಒಳ್ಳೆ ಗೆಳೆಯರಾದ್ರು.